ಅತಿ ಹೆಚ್ಚು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಈಗ ನಮ್ಮ ಉದ್ಘಾಟಿಸಿದ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿಕೊಂಡು ಈ ಕಾರ್ಯಕ್ರಮ ತುಂಬಾ ಯಂಗ್ಸ್ಟರ್ ಇದ್ದಾನೆ, ಚೆನ್ನಾಗಿ ಓಡಾಡ್ತಾನೆ, ಆಮೇಲೆ ಕೆಲಸ ಮಾಡ್ತಾನೆ ಅಂತ ಅಭ್ಯರ್ಥಿಯನ್ನ ನಮ್ಮ ಹೈಕಮಾಂಡ್ ತಿಳಿಸ್ಕೊಟ್ಟಿದೆ. ಅವರನ್ನೆಲ್ಲರೂ ಪರಿಚಯ ಮಾಡಬೇಕು ಅಂತ ಈ ಸಭೆಯ ಉದ್ದೇಶ. ಹಾಗಾಗಿ ಟೈಮ್ ಬಹಳ ಜಾಸ್ತಿ ಇರೋದ್ರಿಂದ ಅವ್ರು ಬೇರೆ ಕಡೆ ಹೋಗಬೇಕಾಗಿದೆ. ನಮ್ಮ ಸಿದ್ದರಾಮಯ್ಯ ಬಳಗದಲ್ಲಿ ಆಪ್ತರುವಾದಂತ ಬೈರತಿ ಸುರೇಶ್ ಅವರು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಅವರು ಮಾತಾಡ್ತಾರೆ. ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಕಾಂಗ್ರೆಸ್ನ ಯುವ ನಾಯಕರು, ಹಾಲಿ ಎಂಎಲ್ಸಿಗಳಾದ ನಜೀರ್ ಅಹಮದ್ ಅಣ್ಣನವರ ಎರಡೂ ಕ್ಷೇತ್ರಗಳ ಅಧ್ಯಕ್ಷರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೇ, ಇದಕ್ಕೆಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಕಳೆದ ಸಾರಿ ಅಭ್ಯರ್ಥಿ ಎಂಎಲ್ಎ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಅಧ್ಯಕ್ಷಗಳ ಪದಾಧಿಕಾರಿಗಳ, ಕಾಂಗ್ರೆಸ್ ಪಕ್ಷದ ಮುಂಚೂಣಿಗಳಿರುವ ಎಲ್ಲ ಪದಾಧಿಕಾರಿಗಳೇ, ಇವತ್ತು ವಿದ್ಯುಕ್ತವಾಗಿ ಕಾಂಗ್ರೆಸ್ ಪಕ್ಷದ ಕುಮಾರ್ ಅವರನ್ನ ಗುಲ್ಬರ್ಗದಲ್ಲಿನ ದೇವಸ್ಥಾನದ ಗಣೇಶ ಮೂರ್ತಿಯ ದೇವಸ್ಥಾನದ ಮುಂಬೈ ಇವತ್ತು ಈಗಾಗಲೇ ಹೇಳಿದ್ರು ಸುರೇಶ್ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ನಿಜವಾಗ್ಲೂ ನಿಮ್ಮ ಮನೆಗೆಲ್ಲ ಬಂದಿದ್ಯಾ ಇಲ್ಲ? ಎಲ್ಲ 5 ಸ್ಕೀಮು ಸಹ ಬಂದಿದ್ಯಾ? ಘೋಷಣೆ ಮಾಡಿದ್ದಾರೆ, ಗೊತ್ತಾಯ್ತಾ? ಇದು ನಾವು ಬರೀ ರಾಜ್ಯ ಸರ್ಕಾರದವರು ಮನೆ ಯಜಮಾನಿಗೆ ಕೊಡೋದು ಕಾರ್ಯಕ್ರಮ ಆಯಿತು. ನಮ್ಮ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ